ಏನಪ್ಪಾ ಇವ್ರು 6 ಗಂಟೆಗೆ ಕಳ್ಸಿರ್ತಾರೆ, ಇನ್ನ ಏನು ಬಂದಿರೋದೇ ಇಲ್ಲ. ನಾವಿಲ್ಲಿ ವೇಟ್ ಮಾಡ್ತಾ ಕೂತಿರ್ತೀವಿ. ಅದ್ ತಗೋಬಾರ ಇಲ್ಲಿ. ಬಂದಿಲ್ಲ, ಯಾರು ಬಂದಿಲ್ಲ. ಓ ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ ಎಲ್ರು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಮೇಡಮ್ ನನ್ ಬಳೆ ಚೆನ್ನಾಗಿದ್ಯಾ? ಓ ಯಾ ನಿನ್ಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ನಾನ್ ಮೀಟಿಂಗ್ ಕುತ್ಕೊಂಡಾಗೆ ಮುಂಚೆ ಕಕ್ಕ ಶುಗೇಶು ಎಲ್ಲ ಈಗ್ಲೇ ಬರ್ತದೆ. ಸುಮ್ಮನೆ ಕುತ್ಕೊಂಡ್ರೆ ಸರಿ. ಅದೇನ್ ಹೇಳ್ತಾರೆ ಕೇಳಿಸ್ಕೊಂಡು. ರೀ ಚೈತ್ರ ಅವರೇ ಮ್ಯೂಟ್ ಮಾಡ್ಕೊಂಡ್ ಮಾತಾಡ್ರಿ. ನೀವ್ ಮಾತಾಡೋದ್ ಇಡೀ ಕ್ಲಬ್ ಎಲ್ಲ ಕೇಳಿಸ್ಕೊಂತಾ ಇದಾರೆ. ಅಯ್ಯೋ ಇವಳಿದಾಳಲ್ಲ ಮೇಡಮ್ ನನ್ ಮಗಳು, ಇವಳಿಂದಾನೇ ಎಲ್ಲ ಆಗಿದ್ದು. ನೀನೇನಾದ್ರು ಹೋಗ್ತೇನೆ ಅಲ್ಲೋಗಿ? ಇಲ್ಲ. ಅಯ್ಯೋ ಕರ್ಮ. ಪದೇ ಪದೇ ಮುಟ್ಬೇಡಿ. ಕೈ ಕಟ್ಕೊಂಡು ಶಿವನೆ ಅಂತ ಕುತ್ಕೊಂಡ್ಬಿಡಿ, ಸರಿನಾ? ಹ್ಯಾಪಿ ಟು ಹೆಲ್ಪ್ ಪ್ರೋಗ್ರಾಮ್ಗೆ ವೆಲ್ಕಮ್. ಇವತ್ತೇ ಫಸ್ಟ್ ಟೈಮ್ ಯಾರು ಬಂದಿದ್ದೀರಾ ಅವರು ಅನ್ಮ್ಯೂಟ್ ಮಾಡ್ಕೊಂಡ್ ಮಾತಾಡ್ತೀರಾ? ನಿಮ್ ಹೆಸರು, ನಿಮ್ಮನ್ನ ಕರ್ದಿದ್ದವರು, ಮತ್ತೆ ನಿಮ್ಮ ಇಂಟೆನ್ಷನ್, ಯಾವ ಉದ್ದೇಶಕ್ಕೋಸ್ಕರ ಬಂದಿದ್ದೀರಾ ಅಂತ ಅನ್ಮ್ಯೂಟ್ ಮಾಡ್ಕೊಂಡ್ ಮಾತಾಡಿ. ಮ್ಯಾಮ್ ಕೇಳಿಸ್ತಾ ಇದೆಯಾ? ಹಲೋ, ಒಬ್ಬೊಬ್ರೆ ಮಾತಾಡಿ. ಹೇಳಿ ಮ್ಯಾಮ್, ಕೇಳಿಸ್ತಾ ಇದೆ ಹೇಳಿ ಮ್ಯಾಮ್. ನಿಮ್ ಹೆಸರು ಮ್ಯಾಮ್? ಮ್ಯಾಮ್ ಯಾಕೋ ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮ್ಯಾಮ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಮಾತಾಡಿ. ನಿಮ್ ಹೆಸರು ಹೇಳಿ ಮ್ಯಾಮ್. ಇವಾಗ ಅಯ್ಯೋ ಕೇಳಿಸ್ತಾ ಇದೆ, ಮಾತಾಡ್ರಿ. ಕೇಳಿಸ್ತಾ ಅನ್ನೋದ್ರಲ್ಲಿ ಪ್ರೋಗ್ರಾಮ್ ಮುಗ್ಸಂಗಿದ್ದೀರಾ ನೀವು. ಸರಿ ಮೇಡಮ್, ನಿಮ್ ಜೊತೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮ್ಯಾಮ್, ಕೇಳಿಸ್ತಾ ಇಲ್ಲ. ಇವಾಗ ಕೇಳಿಸ್ತಾ ಇದೆಯಾ ಮ್ಯಾಮ್? ಸರಿ, ನಿಮ್ ಜೊತೆ ಮಾತಾಡ್ತೀನಿ ಮೇಡಮ್. ಮ್ಯೂಟ್ ಮಾಡ್ಕೊಳ್ಳಿ, ನಿಮ್ ಜೊತೆ ಮತ್ತೆ ನಾನ್ ಮಾತಾಡ್ತೀನಿ, ಓಕೆನಾ? ಮ್ಯಾಮ್ ಕೇಳಿಸ್ತಾ ಇದೆ. ಇವಾಗ ಕೇಳಿಸ್ತಾ ಇದೆಯಾ ಮ್ಯಾಮ್? ಇವತ್ ಯಾರು ಹೊಸದಾಗಿ ಬಂದಿದ್ದೀರಾ? ಅನ್ಮ್ಯೂಟ್ ಮಾಡ್ಕೊಂಡ್ ಮಾತಾಡ್ತೀರಾ? ಇವತ್ತೇ ಫಸ್ಟ್ ಟೈಮ್ ಬಂದಿರೋರು. ಹಾಯ್ ಮೇಡಮ್. ಹಾಯ್, ಹೇಳಿ ನಿಮ್ ಹೆಸರು? ಸವಿತಾ ಅಂತ. ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ಅಂತ ಬರಕ್ ಹೇಳಿದ್ರು. ನನ್ಗೆ ಹೆಲ್ತ್ ಬಗ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಮೇಡಮ್, ನಾನ್ ತುಂಬಾ ಚೆನ್ನಾಗಿದ್ದೀನಿ. ಆದ್ರೆ ಸೂಪರ್ ಮೇಡಮ್. ನೀವು ಈಗ ಚೆನ್ನಾಗಿರೋವಾಗ್ಲೇನೆ ಹೆಲ್ತ್ ನ ಕಾಪಾಡ್ಕೊಳ್ಬೇಕು. ನಿಮ್ಗೆ ಹೆಲ್ತ್ ಮೇಲೆ ತುಂಬಾ ಕಾನ್ಶಿಯಸ್ ಅನ್ಸುತ್ತೆ ನೀವು. ಸೊ ನೀವು ಬಂದು ಒಳ್ಳೆ ಕೆಲಸ ಮಾಡಿದೀರಾ. ಹೇಳಿ ಮೇಡಮ್, ಹೆಲ್ದಿ ಆಗಿರೋವಾಗ್ಲೇನೆ ಇನ್ನ ಚೆನ್ನಾಗಿ ಮಾಡ್ಕೊಬೇಕು ಅನ್ನೋ ನಿಮ್ ಉದ್ದೇಶ ನಂಗೆ ತುಂಬಾ ಇಷ್ಟ ಆಯ್ತು. ಹೌದು ಮೇಡಮ್, ನನ್ಗೆ ಹೆಲ್ತ್ ಬಗ್ಗೆ ತುಂಬಾ ಕಾನ್ಸಿಯಸ್ ಇದೆ. ನಾನು ತುಂಬಾ ಚೆನ್ನಾಗಿದ್ದೀನಿ ಮೇಡಮ್. ನನಗ್ ಮೊನ್ನೆ ಅಷ್ಟೇ ಇವಾಗ ಸ್ವಲ್ಪ ಕಿಡ್ನಿ ಫೇಲ್ಯೂರ್ ಆಗಿ ಒಂದ್ ಆಪರೇಷನ್ ಆಯ್ತು ಅನ್ನೋದೊಂದ್ ಬಿಟ್ರೆ ಬೇರೆ ಏನಿಲ್ಲ ಮೇಡಮ್. ನಾನ್ ತುಂಬಾ ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ಅಂದ್ರೆ ಸ್ವಲ್ಪ ತಲೆನೋವು ಬರ್ತಾ ಇರುತ್ತೆ ಅಲ್ಲಲ್ಲೇ, ಅದನ್ ಬಿಟ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್, ಆಮೇಲೆ ಸ್ವಲ್ಪ ಹೊಟ್ಟೆ ಹಿಡ್ಕೊಂಡಂಗಾಗುತ್ತೆ. ಈಗ ಮೊನ್ನೆ ತಾನೇ ಚೆಕ್ ಮಾಡಿಸ್ದೆ, ಅಪೆಂಡಿಕ್ಸ್ ಅಂತ ಹೇಳಿದ್ರು. ಅದಕ್ಕೊಂದ್ ಸಣ್ಣದಾಗಿ ಆಪರೇಷನ್ ಮಾಡ್ಸವ್ರೆ ಅಷ್ಟೇ. ಅದನ್ ಬಿಟ್ಟು ಇನ್ನೇನಿಲ್ಲ ಮೇಡಮ್. ನಾನ್ ತುಂಬಾ ಚೆನ್ನಾಗಿದ್ದೀನಿ, ಸೂಪರ್ ಆಗಿದ್ದೀನಿ, ಹೆಲ್ದಿ ಆಗಿದ್ದೀನಿ. ಅವಾಗ ಮಂಡಿ ನೋವು ಬರುತ್ತೆ, ಮತ್ತೆ ಈ ಸ್ವಲ್ಪ ಜಾಸ್ತಿ ನಡೆದಾಡ್ದಾಗ ಏನಾಗುತ್ತೆ ಅಂತಂದ್ರೆ ಇದು ಇಮ್ಡಿ ನೋವು ಅಷ್ಟೇ. ಅದ್ ಬಿಟ್ರೆ ಇನ್ನೇನಿಲ್ಲ. ಸ್ವಲ್ಪ ಬ್ಯಾಕ್ ಪೈನ್ ಇದೆ ಅಷ್ಟೇ. ಅದ್ ಬಿಟ್ರೆ ಇನ್ನೇನಿಲ್ಲ. ನಾನ್ ತುಂಬಾ ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ಆಮೇಲೆ ಇನ್ನೊಂದೇ ಒಂದಷ್ಟೇ, ಏನು ಈ ಸಾಯಂಕಾಲದ ಹೊತ್ತು ಸ್ವಲ್ಪ ಕಣ್ ಕಾಣಿಸಲ್ಲ ಸರಿಯಾಗಿ, ಮಂಜ ಕಾಣಿಸುತ್ತೆ. ಆಮೇಲೆ ದೂರದೃಷ್ಟಿ ಇಲ್ಲ. ಆಮೇಲೆ ಸಣ್ಣ ಅಕ್ಷರ ಓದೋಕ್ಕಾಗಲ್ಲ. ಎಲ್ಲೋ ನೆನ್ನೆ ದಿವಸ ಏನೋ ಸ್ವಲ್ಪ ಚೆಕಪ್ ಮಾಡಿಸಿದೆ. ಅದೆಲ್ಲ ಹಾರ್ಟ್ ಅಲ್ಲಿ ಒಂದು ಸಣ್ಣದಾಗೆಲ್ಲೋ ಇಷ್ಟಪ್ಪ ಅಂತ ಮೇಡಮ್. ಒಂದ್ ಸಣ್ಣದಾಗ ಒಂದ್ ಗುಳ್ಳೆ ಇದೆ ಅಷ್ಟೇ. ಅದ್ ಬಿಟ್ರೆ ಇನ್ನೇನು ಇಲ್ಲ. ತುಂಬಾ ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ನಂಗೊಂದ್ ಡೌಟು. ಯಾರ್ರಿ ಅದು? ನಾನು ಮೇಡಮ್. ಓ ಭಾರತಿ, ಹೇಳ್ರಿ ಏನ್ರಿ ಡೌಟು? ಇಲ್ಲಿ ಯಾರೋ ಗ್ಯಾಲಕ್ಸಿ ಅಂತ ಕನೆಕ್ಟ್ ಆಗಿದಾರೆ ಮೇಡಮ್. ಕತ್ಲೆನಲ್ಲಿ ಇರೋ ತರ ಇದೆ. ನಂಗೆ ಯಾರಂತ ಕಾಣ್ತಿಲ್ಲ. ದೆವ್ವಾಗಿವಾನು ನೋಡಿ ಮೇಡಮ್, ಸ್ವಲ್ಪ ಭಯ ಆಗ್ತಾ ಇದೆ. ಯಾರು ಗ್ಯಾಲಕ್ಸಿ? ನಮ್ ಊರಲ್ಲಿ ಇದೇ ತರಾನೇ ಯಾರೋ ಕತ್ಲಲ್ಲಿ ಬಂದ್ ಕೂತ್ಕೊಂಡಂಗ್ ಕಾಣ್ತಾ ಇತ್ತು ಅವಾಗ. ನೋಡೋಣ ರೀ, ಭಯ ಬರ್ತಾ ಇದೆ ನೋಡಿ ಮೇಡಮ್. ಆಯ್ತು ನೋಡೋಣ ಇರಿ. ಯಾರಿ ಅದು ಕತ್ಲಲ್ಲಿ ಕೂತಿರೋದು? ಕ್ಲಬ್ ಆದಾಗಿಂದ ಒಳ್ಳೊಳ್ಳೆ ಹೆಸರು ಕೇಳಿಸ್ಕೊತಾ ಇದೀವಿ. ಗ್ಯಾಲಕ್ಸಿ, ಓಪೋ, ವಿವೋ ಇಂತ ಹೆಸರು ನಿಜವಾಗ್ಲೂ ಇಲ್ಲಿವರೆಗೂ ಕೇಳೇ ಇಲ್ಲ ಬಿಡಿ. ಆದ್ರೂ ಯಾರಿದು, ದೆವ್ವನ ಮನುಷ್ಯ ಒಂದು ಗೊತ್ತಾಗ್ತಿಲ್ವಲ್ಲ. ಏನೋ ಅಲ್ಲೇನೋ ಲೈಟ್ ಎಲ್ಲ ಮೇಡಮ್, ಅಲ್ಲಿ ನೋಡಿ ಅಲ್ಲಿ ಸ್ವಲ್ಪ ಏನೋ ಕೂದ್ಲ ಏನೋ ಎಲ್ಲ ಓಡಾಡ್ತಿರೋ ತರ ಇದೆ. ನೋಡಿ ಮೇಡಮ್. ಇಲ್ಲ, ಕತ್ತಲ್ ಬೇರೆ ಕೂತೋರೆ, ಭಯ ಆಗ್ತೈತೆ. ವೇಟಿಂಗ್ ರೂಮಿಗೆ ಕಳ್ಸ್ಬಿಡೋಣ. ದೆವ್ವ ಆದ್ರೆ ವಾಪಸ್ ಬರಲ್ಲ, ಮನುಷ್ಯ ಆದ್ರೆ ವಾಪಸ್ ಬರ್ತಾರೇನೋ ನೋಡೋಣ. ರಾಧಾ ಅವ್ರೆ, ಇವತ್ತು ವಿಡಿಯೋ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ.
ವಿಡಿಯೋದಲ್ಲಿ ಬೇರೆ ಇಲ್ಲ. ಇವಾಗ ಅವ್ರ ಇಲ್ವಾ ಒಂದು ಗೊತ್ತಿಲ್ಲ. ಒಂದ್ಸಲ ಇದ್ರಲ್ಲ 10,000 ಇಸ್ಕೊಂಬರ್ಬೇಕಂತ ಅನ್ಸಲ್ವಾ ನಿಮ್ಗೆ? ನಾಚಿಕೆ ಮನ ಮರಿದಿಲ್ಲ. ಓ ಬೇಡ ಬೇಡ ಅಂತ ತಗೊಂಡೋಗ್ ಕೊಟ್ಬಿಟ್ಟೆ. ಈಗ ಯಾರ್ ಕೊಡ್ತಾರೆ ಈಗ 10,000ನ ನಮ್ ಪ್ರಾಡಕ್ಟ್ಸ್ ತಗೊಳಕ್ಕೆ? ಚೈತ್ರ ಅವ್ರೆ ಅಯ್ಯೋ ಮ್ಯಾಮ್ ನಂಗ್ ಗೊತ್ತಾಗ್ತಿಲ್ಲ ಮ್ಯಾಮ್, ಇದು ಯಾವಾಗ ಹಿಂಗಾಗುತ್ತೆ ಅಂತ. ಕುತ್ಕೊಳ್ರಿ, ಒಂದ್ ಕಡೆ ಫೋನ್ ಇಟ್ಬಿಟ್ಟು ಅದ್ರ ಸವಾಸಕ್ ಹೋಗ್ಬೇಡಿ. ಇಲ್ಲ ಮ್ಯಾಮ್, ಇನ್ನೊಂದ್ಸತಿ ಹಿಂಗ್ ಮಾಡ್ಕೊಳಲ್ಲ ಮ್ಯಾಮ್, ನಿಜವಾಗೂ ಮಾಡ್ಕೊಳಲ್ಲ ಮ್ಯಾಮ್. ಮೇಡಮ್ ಹೇಳಿ, ಇನ್ನೊಂದ್ಸತಿ ಹಿಂಗ್ ಮಾಡ್ಕೊಂಡ್ರೆ ತೆಗ್ದ್ಬಿಡ್ತೀನಿ ಅಂತ ಹೇಳಿ ಅವ್ರಿಗೆ. ಫಸ್ಟ್ ಈ ಭಾರತಿ ಅವ್ರನ್ನ ತೆಗಿಬೇಕು. ಯಾಕೆ ಮೇಡಮ್? ಆಫ್ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಇಲ್ಲಿದ್ದಾರೋ ಇಲ್ವೋ ಅಂತಾನು ಗೊತ್ತಿಲ್ಲ. ರಾಧಾ ಅವ್ರೆ ಎಷ್ಟ್ ಸರಿ ಕೂಗೋದು? ನಾನು ಇಲ್ಲೇ ಇದೀನಿ ಮೇಡಮ್ ಅವಾಗಿಂದನು. ನೀವ್ ಇವಾಗ ಕರೆದ್ರೆ ನಾನು ಇವಾಗ ಅಪ್ರೋಚ್ ಮಾಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ, ನೀವ್ ಅಷ್ಟ್ರಲ್ಲಿ ಕರೆದು ಬಿಟ್ಟಿದ್ರಿ. ಸುಳ್ಳು ಹೇಳ್ತಾ ಇದಾರೆ ಮೇಡಮ್. ರೀ ನಿಮ್ ಗೆಸ್ಟ್ ಯಾರಾದ್ರೂ ಕರ್ದಿದ್ದೇನ್ರಿ? ಒಳ್ಳೆ ದೇವ್ ತರ ಕೂತಿದ್, ನಾವೆಲ್ಲ ಇಲ್ಲಿ ಎಷ್ಟ್ ಎದುರ್ಕೊಂಡ್ವಿ ಗೊತ್ತಾ? ಇಲ್ಲ ಮೇಡಮ್, ನಾನು ಯಾರನ್ನೂ ಕರ್ದಿಲ್ಲ. ಸರಿ ಹೋದ್ ಬಿಡಿ, ವಿಡಿಯೋ ಆಫ್ ಮಾಡ್ಕೊಂಬೇಡಿ. ಇನ್ಮೇಲೆ ವಿಡಿಯೋನ ಆನ್ ಮಾಡ್ಕೊಂಡ್ ಕುತ್ಕೊಳ್ಳಿ. ಅಸಲಿ ಕರ್ದ್ರು ಬರ್ಲಿಲ್ವಲ್ಲ ನೀವು? ಮೇಡಮ್ ರಾಧಾ ಅವ್ರು ಬಿಡಿ, ಅಲ್ಲಿ ನೋಡಿ ನಮ್ ಶಶಿಕಲಾ ಅವರು ಹೆಂಗ್ ಕುತ್ಕೊಂಡ್ಬಿಟ್ಟಿದ್ದಾರೆ. ತಗಳಪ್ಪ ಮೇಡಮ್ ನೈಟಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಏನ್ರಿ ನಿಮ್ ಅವತಾರ? ಅಲ್ಲರಿ ನೈಟಿ ಹಾಕೊಂಡ್ ಕುತ್ಕೊಂಡಿದ್ದೀರಲ್ರಿ, ಒಂದ್ ವೆಲ್ನೆಸ್ ಕೋಚ್ ಆಗಿ ನೀವು. ಸಾರಿ ಮೇಡಮ್ ನಾಳೆ ಸ್ವಲ್ಪ ಕೆಲಸ ಬೆಳಗ್ಗೆ ಸ್ವಲ್ಪ ಅಂತ ಸಾರಿ, ಇನ್ನೊಂದ್ಸರಿ ಮಾಡೋಣ. ಅಪ್ಪ ಹಿಂಗೆಲ್ಲ ಕುತ್ಕೊಂತಾರ ನೈಟಿ ಮೇಲೆ? ರೋಡಲ್ಲೂ ಅಷ್ಟೇ ಹಿಂಗೆ. ಆ ನೈಟಿ ಯಾವಾಗ ಹಾಕೊಳ್ಬೇಕು ಅಂತ ಗೊತ್ತಾಗಲ್ಲ. ಸರಿ, ನೆಕ್ಸ್ಟ್ ಯಾರಿದ್ದೀರಾ? ಅನ್ಮ್ಯೂಟ್ ಮಾಡ್ಕೊಂಡ್ ಮಾತಾಡ್ತೀರಾ? ಎಸ್ ಮ್ಯಾಮ್, ನಾನ್ ಪದ್ಮಾ ಅನ್ಬಿಟ್ಟು. ನಾನು ಆಕ್ಚುಲಿ 1 month ಇಂದ ತಗೊಂತಾ ಇದೀನಿ ಮ್ಯಾಮ್. ಆಗಿದ್ದೆ, ಬಟ್ ಮೊನ್ನೆ ಒಂದ್ ಮದ್ವೆಗೆ ಹೋಗಿದ್ದೆ. ನಾನು ಈ ತರ ಹರ್ಬಲ್ ಲೈಫ್ ತಗೊಂತಾ ಇದೀನಿ ಅಂತ ಕೇಳ್ಬಿಟ್ಟು ನಮ್ ಚಿಕ್ಕಮ್ಮ ಮಗಳಿದಾರಲ್ಲ, ಚಿಕ್ಕಪ್ಪ ಮಗಳು, ಅವ್ರ ಅತ್ತೆ ಆಮೇಲೆ ಅವ್ರ ತಮ್ಮನ ಮಗಳು, ಅವ್ರ ಅತ್ತೆ ತಮ್ಮನ ಹೆಂಡತಿ ಬಂದ್ಬಿಟ್ಟು ಈ ಪ್ರಾಡಕ್ಟ್ ತಗೊಂತಾ ಇದ್ಯಾ, ಇದರಿಂದ ತುಂಬಾ ಸೈಡ್ ಎಫೆಕ್ಟ್ ಆಗತ್ತೆ, ನಿಮ್ ಕಿಡ್ನಿ ಎಲ್ಲ ಡಮಾರ್ ಆಗ್ಬಿಡತ್ತೆ ಅಂತಾರೆ. ಹೌದು ನಿಜನಾ ಮ್ಯಾಮ್? ಇದರಿಂದ ಏನ್ ಸೈಡ್ ಎಫೆಕ್ಟ್ಸ್ ಇಲ್ವಾ ಮ್ಯಾಮ್? ಓ ಸೂಪರ್ ಸೈಡ್ ಎಫೆಕ್ಟ್ ಇದೆ ಕಣ್ರಿ ಪದ್ಮಾ ಅವ್ರೆ. ನಿಮ್ ಸೈಡ್ ಅಲ್ಲೆಲ್ಲ ಟೈರು ಟ್ಯೂಬ್ ಎಲ್ಲ ಇದ್ಯಾ? ಇನ್ನೂ ಇದೆ ಅಲ್ವಾ? ಮುಟ್ ನೋಡ್ಕೊಳ್ಳಿ ಎಷ್ಟಿದೆ ಅಂತ. ಸೈಕಲ್ದು, ಲಾರಿದು, ಕಾರ್ದು ಸಿಗ್ತಾ ಇದೆಯಲ್ವಾ, ಅದೆಲ್ಲ ಹೊಟ್ಟೋಗುತ್ತೆ ಕಣ್ರಿ. ಅದೇ ಸೈಡ್ ಎಫೆಕ್ಟ್, ಸೂಪರ್ ಸೈಡ್ ಎಫೆಕ್ಟ್ ಆಗೋದಿದೆ ನಿಮ್ಗೆ ಇನ್ನ. ಓಕೆನಾ ಮೇಡಮ್? ನಂಗೊಂದು ಡೌಟ್. ಎಲ್ಲಪ್ಪ ಇವ್ರು. ಹೇಳಿ ಭಾರತಿ ಅವ್ರೆ, ಮಾತಾಡಿ. ಇಡ್ಲಿ ದೋಸೆ ತಿಂದ್ರೆ ಸೈಡ್ ಎಫೆಕ್ಟ್ ಆಗತ್ತೆ ಅಂತ ಕೇಳಿ ಮೇಡಮ್ ಅವ್ರನ್ನ. ಸೂಪರ್ ರೀ, ನೀವೇ ಇದಕ್ಕೆಲ್ಲ ಸರಿ. ಕೇಳಿ ಮೇಡಮ್, ಇಡ್ಲಿ ದೋಸೆ ತಿಂದ್ರೆ ಸೈಡ್ ಎಫೆಕ್ಟ್ ಆಗತ್ತಾ? ಇಲ್ವಾ ಮ್ಯಾಮ್? ಇಲ್ಲ ಮ್ಯಾಮ್. ಮತ್ತೆ ಇದು ಸೈಡ್ ಎಫೆಕ್ಟ್ ಆಗಲ್ಲ ಮೇಡಮ್, ಇದು ಊಟನೇ. ಅವ್ರು ಇವತ್ತೇ ಬಂದಿರೋ ಅಂತವ್ರು ಯಾರಿಲ್ಲಿ ವಿಡಿಯೋ ಆಫ್ ಮಾಡ್ಕೊಂಡಿರ ಕಾವ್ಯ ಅಂತ. ಕಾವ್ಯ ಅವರೇ ಮಾತಾಡ್ತೀರಾ ಅನ್ಮ್ಯೂಟ್ ಮಾಡ್ಕೊಂಡು? ಕಾವ್ಯ ಅವರೇ Hi ma'am, I'm Kavya. I've been invited by my friend who got benefited in many ways. She is leading a very good healthy life, so I wanted to try it and I heard that there are a lot of benefits. ಕನ್ನಡ ಅರ್ಥ ಆಗುತ್ತೆ ಮೇಡಮ್? ಕನ್ನಡದಲ್ಲೇ ಮಾತಾಡಿ ಮೇಡಮ್, ಪರವಾಗಿಲ್ಲ. ಮ್ಯಾಮ್ ಕನ್ನಡ ಗೊತ್ತಿಲ್ಲ. ಕನ್ನಡ ಗೊತ್ತಿಲ್ಲ, ಇಂಗ್ಲಿಷ್ ಗೊತ್ತಿಲ್ಲ. So I just got to know that it's really useful, but the thing is I'm not understanding. So I also have a lot of health issues, so I thought it would be really helpful. Super madam, you okay madam? Ma'am, can you understand what I'm speaking? Okay madam, okay done madam, done. Okay madam, super madam. Thank you madam, thank you. ಮೇಡಮ್ ನಂಗೆ ಏನೂ ಅರ್ಥ ಆಗಿಲ್ಲ ಮೇಡಮ್. ಏನೋ ಇಂಗ್ಲಿಷ್ ಅಲ್ಲಿ ತಸು ಬುಸ್ಸು ಅಂದ್ರು, ನಿಮ್ಗೆ ಅರ್ಥ ಆಯ್ತಾ? ಏನು ನಿಮ್ಗೆ ಅರ್ಥ ಆಗ್ಲಿಲ್ವಾ? ನನ್ಗೆಲ್ಲ ಸೂಪರ್ ಆಗಿ ಅರ್ಥ ಆಯ್ತು ಬಿಡ್ರಿ. ನಾನ್ ಆಮೇಲೆ ಅವ್ರ ಹತ್ರ ಫೋನ್ ಮಾಡಿ ಪರ್ಸನಲ್ ಆಗಿ ಮಾತಾಡ್ತೀನಿ, ಇಂಗ್ಲಿಷ್ ಅಲ್ಲೇ ಮಾತಾಡ್ತೀನಿ, ಅವ್ರಿಗೆ ಅರ್ಥ ಮಾಡಿಸ್ತೀನಿ, ಸರಿನಾ? ಸೂಪರ್ ಮೇಡಮ್ ನೀವು. ನೆಕ್ಸ್ಟ್ ಯಾರು ಮಾತಾಡ್ಸೋಣ?
ಅವ್ರ ಕತೆ ನೋಡ್ರಿ. ಸುಮ್ನಿರಿ, ಯಾರು ಮಾತಾಡ್ಬಿಡಿ ಸೈಲೆಂಟ್ ಆಗಿ. ಮೇಡಮ್ ಯಾರ ಜೊತೆನೋ ಹರಟೆ ಹೊಡಿತಾ ಇದಾರೆ. ನೋಡ್ರಿ ಅವ್ರ ಕತೆ ನೋಡ್ರಿ, ದುರ್ಗಾದೇವಿ ಅವರು ನೋಡಿ ಏನ್ ಮಾಡ್ತಿದ್ದಾರೆ ಅಂತ. ರೀ ದುರ್ಗಾದೇವಿ ಅವ್ರೆ, ಮೇಡಮ್ ಅನ್ಮ್ಯೂಟ್ ಮಾಡಿ ಮೇಡಮ್, ಏನ್ ಮಾತಾಡ್ತಾ ಇದಾರೆ ಅಂತ ಕೇಳೋಣ. ನೀವ್ ಸುಮ್ನಿರಿ ಸ್ವಲ್ಪ, ಅವ್ರು ಕೇಳಿಸ್ಕೊತಾನೆ ಇಲ್ಲ ನಾನು ಇಲ್ಲಿ ಏನ್ ಮಾತಾಡ್ತಿದೀನಿ ಅಂತ. ದುರ್ಗಾ ಅವ್ರೆ, ರೀ ದುರ್ಗಾ ಮೇಡಮ್, ನಮಸ್ಕಾರ ಮೇಡಮ್. ನಮಸ್ತೆ. ಏನ್ ಮಾಡ್ತಿದ್ರಿ? ಎಲ್ರಿ ಹೋಗಿದ್ರಿ? ಯಾರ್ ಜೊತೆನ್ರಿ ಮಾತಾಡ್ತಿದ್ದೀರಾ? ಕ್ಲಾಸ್ ನಡೆಯೋ ಟೈಮಲ್ಲಿ ಏನ್ರಿ ಇದೆಲ್ಲ? ಇಲ್ಲ ಮೇಡಮ್, ಕ್ಲಾಸ್ ಕೇಳಿಸ್ಕೊಂತಾ ಇದ್ದೆ. ಹೌದಾ, ಕ್ಲಾಸ್ ಕೇಳಿಸ್ಕೊತಿದ್ರಾ? ಈಗ ಯಾರು ಮೇಡಮ್ ರಿಸಲ್ಟ್ ಶೇರ್ ಮಾಡಿದ್ರು ಹೇಳಿ ನೋಡೋಣ. ಅದೇ ಯಾರು ಹೇಳ್ತಾ ಇದ್ರು, ಚೈತ್ರ ಅವ್ರು ಹೇಳ್ತಾ ಇದ್ರು ಮೇಡಮ್. ಹೌದೌದು, ಚೈತ್ರ ಅವರೇ ಹೇಳ್ತಾ ಇದ್ದಿದ್ದು. ಅವ್ರ ಮನೆ ಕತೆ ಎಲ್ಲಾನು ರಿಸಲ್ಟ್ ಶೇರ್ ಮಾಡ್ತಾ ಇದ್ರು ಅವ್ರು. ಅಲ್ಲ 20 ವರ್ಷ ದೊಡ್ಡವನಾದ್ರೂ ಮದ್ವೆ ಮಾಡು ಅಂತಿಲ್ಲ, ನಿನ್ ತಲೆದೇನ್ ಬುದ್ಧಿ ಇಲ್ವಾ? ಯಾರು ಹಂಗ್ ಮಾಡ್ತಾರ? ಇದೊಳ್ಳೆ ಕತೆ ಆಯ್ತು ನಿಮ್ದು. ಚೈತ್ರ ಮೇಡಮ್. ಹಾ ಸಾರಿ ಮೇಡಮ್. ಅಲ್ಲ ಮೇಡಮ್, ಇವ್ನ ಏನ್ ಹೇಳ್ತಾಳ ಗೊತ್ತಾ? ಅನುಶ್ರೀ ಮನೆಗೆ ಆರಿವರ್ಧನ್ನೇ ಮದ್ವೆ ಮಾಡ್ಬೇಕಂತೆ. 20 ವರ್ಷ ದೊಡ್ಡವನ್ ಹೆಂಗ್ರಿ ಮೇಡಮ್ ಮದ್ವೆ ಆಗಕ್ಕಾಗುತ್ತೆ? ಅದ್ನೇ ಹೊಸಿ ಹೇಳ್ತಾ ಇದ್ದೆ ಅವ್ರಿಗೆ. ಸರಿ ಕಾಣಕ್ಕಿಲ್ಲ ಅಂತ ತಪ್ಪು ಹೇಳಿದ್ನಾ? ಚೈತ್ರ ಮೇಡಮ್ ಕರೆಕ್ಟ್ ಆಗಿ ಹೇಳಿದ್ದೀರಾ ನೀವು. ಮೇಡಮ್ ಎಲ್ಲಿ ನೋಡಿ ಮೇಡಮ್, ಇವ್ರು ಚಪಾತಿ ಓದ್ತಾ ಇದಾರೆ ನಮ್ ಶುಭಾ ಅವರು. ರೀ ಶುಭಾ, ನಮ್ಗೆ ಚಪಾತಿ ಕೊಡ್ರಿ, ಹೊಟ್ಟೆ ಹಸಿತಾ ಇದೆ. ಏನ್ರಿ ಶುಭ ಅವ್ರೆ, ಚಪಾತಿ ಮಾಡ್ತಾ ಇದ್ದೀರಾ? ಹೌದು ಮೇಡಮ್, ಬನ್ನಿ ಮನೆಗೆ. ನಿಮ್ ಮನೆಗ್ ಬರೋದಿರ್ಲಿ, ಅಲ್ಲಿ ಕ್ಲಾಸ್ ನೋಡ್ರಿ ಅಂತಂದ್ರೆ ಕುತ್ಕೊಂಡ್ ಚಪಾತಿ ಮಾಡ್ತಿದ್ದೀರಲ್ರಿ, ಇದ ಟೈಮು. ಅಯ್ಯೋ ಸಾರಿ ಮೇಡಮ್. ಏನ್ರಿ ಇದು ಚಾಕು ಎಲ್ಲ ತೋರಿಸ್ತಿದ್ದೀರಾ? ಇಷ್ಟೊಂದ್ ಚೂಪಾಗೈತೆ. ಸಡಿರಿ, ಯಾಕೋ ಇವತ್ತಿನ ಕ್ಲಾಸಸ್ ಸರಿ ಹೋಗ್ಲಿಲ್ಲ. ಬೇಗನೆ ಮುಗಿಸ್ಬಿಡೋಣ ಇವತ್ತಿನ ಕ್ಲಾಸ್ನ. ನೋಡಿದ್ರಲ್ಲ, ಒಬ್ಬೊಬ್ರು ಒಂದೊಂದ್ ರೀತಿ ಇಲ್ಲಿ. ಒಬ್ರು ಎಲ್ಲಾ ಸೂಪರ್ ಆಗಿದೀನಿ ಅಂತ ಹೇಳ್ತಾರೆ, ಒಬ್ರು ವಿಡಿಯೋ ಆಫ್ ಮಾಡ್ಕೊಂಡು ಎದುರಿಸ್ತಾರೆ, ಒಬ್ರು ಅಡ್ಗೆ ಮನೆಯಲ್ಲಿ ಇರ್ತಾರೆ, ಒಬ್ರು ನೈಟಿ ಹಾಕೊಂಡ್ ಮುಂದೆ ಬರ್ತಾರೆ, ಒಬ್ರು ಮಧ್ಯದಲ್ಲಿ ಮಾತಾಡ್ಬೇಡ ಅಂದ್ರೂ ಮಾತಾಡ್ತಾ ಇರ್ತಾರೆ. ಇಷ್ಟೆಲ್ಲಾ ಜನದ ಮಧ್ಯೆ ನಾವು ಆನ್ಲೈನ್ ಕ್ಲಾಸ್ ನ ಮಾಡ್ತಾ ಇರ್ತೀವಿ. ಇವತ್ತು ಮಾಡ್ತೀನಿ, ಮತ್ತೆ ನಾಳೆನೂ ಬಂದು ಮತ್ತೇನು ಕ್ಲಾಸ್ ಮಾಡ್ತೀನಿ. ಮಾರ್ಕ್ಯೂಸ್ ಮಿಷನ್ ಮೇಕಿಂಗ್ ದ ವರ್ಲ್ಡ್ ಹೆಲ್ದಿಯರ್ ಅಂಡ್ ಹ್ಯಾಪಿಯರ್ ಅಲ್ಲಿ ನಾನು ಆಗಿರ್ತೀನಿ. ಹರ್ಬಲ್ ಲೈಫ್ ಅಲ್ಲಿ ಎಂತೆಂತ ಜನನ ಬದಲಾಯಿಸಿಲ್ಲ, ಇವರೆಲ್ಲಾನು ಬದಲಾಯಿಸಕ್ಕೆ ನಾವು ಮತ್ತೆ ಬರ್ತೀವಿ. ಥ್ಯಾಂಕ್ ಯು. ಬಾಯ್, ನಮಸ್ತೆ. ಭಾರತಿ ಅವ್ರಿಗೊಂದು